ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಕೂಡ ನಡೀತಾ ಇದೆ. ನಿನ್ನೆ ಕೂಡ 4ಕ್ಕಿಂತ ಅಧಿಕ ಡೆಡ್ ಬಾಡಿ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಆದರೆ ಅಫಿಷಿಯಲ್ ಆಗಿ ಯಾವುದೇ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ ಎಷ್ಟು ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ. ಅದನ್ನು ಕಂಪ್ಲೀಟಾಗಿ ನೀವು ನೋಡಿರ್ತೀರಿ. ಅದೇ ರೀತಿ 2 ಶನಿವಾರದಂದು ಜಯಂತ್ ಟಿ ನೀತಿ ತಂಡದ ರಾಜ್ಯಾಧ್ಯಕ್ಷರು ಮತ್ತು ಸಾಮಾಜಿಕ ಕಾರ್ಯಕರ್ತ ಹೋಗಿ ಒಂದು ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ SIT ಆಫೀಸಿಗೆ. ಅಂತೇಳಿದರೆ ನಾನು ಒಂದು ಹೆಣ್ಣು ಮಗುವನ್ನು ಹೂತು ಹಾಕಿರೋದನ್ನು ನೋಡಿದ್ದೀನಿ. ಸರಿಸುಮಾರು 14ರಿಂದ 15 ವರ್ಷ ಆಗಿರಬಹುದು. ಅದನ್ನು ಪೊಲೀಸರೇ ಬಂದು ಹೂತು ಹಾಕಿರುವಂಥದ್ದು, ಯಾವುದೇ ಕ್ರಮವನ್ನು ಕೂಡ ಕೈಗೊಂಡಿಲ್ಲ ಅನ್ನುವಂಥ ವಿಚಾರದಲ್ಲಿ ನಿನ್ನೆ ಸೋಮವಾರ ಮತ್ತೆ SIT ಆಫೀಸಿಗೂ ಕೂಡ ಕರೆದಿದ್ರು. ಜಯಂತ್ ಜಿ ಅವರು ಕೂಡ ಹೇಳಿದರು FIR ಮಾಡುತ್ತಾರೆ, ನಂತರದಲ್ಲಿ ಎಕ್ಸಿಮೇಷನ್ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ. ಆದರೆ ನಿನ್ನೆ SIT ಆಫೀಸಲ್ಲಿ FIR ಆಗಿಲ್ಲ. ಅವರನ್ನು ಕಳಿಸಿರುವಂಥದ್ದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ. ನಮ್ಮ ಜೊತೆಗೆ ಜಯಂತ್ ಟಿ ಅವರೇ ಇದ್ದಾರೆ, ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಾಕೆ ನಿಮ್ಮನ್ನು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ SIT ಆಫೀಸರ್ಸ್ ಕಳಿಸಿದ್ರು? ಯಾಕೆಂತೇಳಿದ್ರೆ SIT ರಚನೆ ಆಗಿರುವಂಥದ್ದೇ ಈ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ನಿಮ್ಮ ಕೇಸನ್ನು ಯಾಕೆ SIT ಅವರು ತೆಗೆದುಕೊಂಡಿಲ್ಲ ಅಂತೇಳಿ? ಸರ್, ನಾನು 2/8/2025 ಸಾಯಂಕಾಲ 5 ಗಂಟೆಗೆ ಬೆಳ್ತಂಗಡಿ ತಾಲೂಕಿನ SIT ಕಚೇರಿಗೆ ಹೋದೆ ಸರ್ ದೂರು ಕೊಡಲಿಕ್ಕೆ. ಹೋಗುವಾಗ ಸೀನಿಯರ್ ಅಧಿಕಾರಿಯವರು ಇರಲಿಲ್ಲ. ಆನಂತರ 7:30 ಹೊತ್ತಿಗೆ ತಿರುಗಾ ಹೋದೆ. ಆವಾಗ SP ಮತ್ತು IPS ಅಧಿಕಾರಿಯವರು ಕೂತು ಮಾತಾಡಿಸಿ, ಸರಿ ನೀವು ಸೋಮವಾರ ಬನ್ನಿ ಅಂತ ತಗೊಳ್ತೀವಿ ಅಂತ ಹೇಳಿದ್ರು. ಅದರ ಪ್ರಕಾರವಾಗಿ ಸೋಮವಾರ ಒಂದು 11-11:30 ಹೊತ್ತಿಗೆ ನಾನು SIT ಕಚೇರಿಗೆ ಹೋದೆ. SIT ಕಚೇರಿಗೆ ಹೋಗುವಾಗ ಅಲ್ಲೇ ಸೀನಿಯರ್ ಅಧಿಕಾರಿಯವರು ಇರಲಿಲ್ಲ. ಉಳಿದವರು DSP ಲೆವೆಲ್ನವ್ರು ಹೇಳಿದ್ರು, ನೀವು ಸ್ಥಳೀಯ ಠಾಣೆಗೆ ಹೋಗಿ ದೂರು ಕೊಡಬೇಕಂತ ಹೇಳಿದ್ರು. ಸ್ಥಳೀಯ ಠಾಣೆ ಯಾವುದಂತ ಕೇಳಿದ್ರು. ನಾನು ಹೇಳಿದೆ ವೃತ್ತ ನಿರೀಕ್ಷಕರು ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆ ಅಂತ ಹೇಳಿದ್ರು. ನಾನು ಹೇಳಿದೆ ಅಲ್ಲಿ ಕೊಡಿ ಅಂತೇಳಿ. ನಾನು ಹೇಳಿದೆ ಅವ್ರ ಮೇಲೆ ನಂಬಿಕೆ ಇಲ್ಲದಕ್ಕೆ ನಿಮ್ಮ ಹತ್ರ ಬಂದಿರೋದು ಅಂತ ಹೇಳಿದೆ. ಅಷ್ಟೊತ್ತಿಗೆ ಸೈಮನ್ SP ಅವರು, ಈ ಒಂದು ತನಿಖಾ ದಳದಲ್ಲಿರುವಂಥವರು, ಅವರಿಗೆ ಕರೆ ಮಾಡಿದರು. ಮತ್ತು 1 ಗಂಟೆ ವಿಳಂಬವಾಗಿ ಬಂದಿದ್ದಾರೆ. ಬಂದು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಅದು ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಬೇಕು, ಅಲ್ಲಿ ಆದ ನಂತರ ನಾವಿಲ್ಲಿ ತಗೊಳ್ಳೋದಂತ ಹೇಳಿದ್ರು. ಅದರ ಪ್ರಕಾರ ಕಾನೂನು ಪ್ರಕಾರ ಏನಾಗಬೇಕು ಅದನ್ನು ನಾನು ಮುಂದುವರಿಸ್ತಾ ಇದ್ದೆ. ಅದರ ಮಧ್ಯದಲ್ಲಿ ನನಗೆ ಡೌಟ್ ಇತ್ತು. ನೀವು ಸ್ಥಳೀಯ ಠಾಣೆ ಅಂತ ಹೇಳಿದರೆ ಇವಾಗ ಪ್ರಕರಣ ದಾಖಲಾಗೋದು 39/2025. ಇದರ ಪ್ರಕಾರ ಅಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದೆ ಮಾತ್ರ ತೆಗೆಯೋದ ಸರ್, ಧರ್ಮಸ್ಥಳದಲ್ಲಿ ದಾಖಲಾಗಬೇಕಂತ ನನ್ನ ಡೌಟನ್ನು ಕೇಳಿದೆ. ಅಷ್ಟೊತ್ತಿಗೆ ಅವ್ರಿಗೆ ಆದ ಸುತ್ತೋಲೆ ಅಂತ ತೋರಿಸೋ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ, ಕರ್ನಾಟಕ ರಾಜ್ಯ ಅಲ್ಲ ದೇಶದ ಎಲ್ಲೇ ಈ ಧರ್ಮಸ್ಥಳ ಭಾಗದಲ್ಲಿ ಆಗಿರುವಂಥ ಅನ್ಯಾಯಕ್ಕೊಳಗಾಗಿ ನೊಂದವರಿದ್ದರೆ ಎಲ್ಲರಿಗೂ ಆ ಮಾಹಿತಿಯನ್ನು SITಗೆ ರವಾನೆ ಮಾಡ್ಬೋದು, ಮೇಲ್ ಐಡಿ ಇದೆ, ಇಲ್ಲ ತಂದುಕೊಳ್ಬೋದು ಅಂತ ಹೇಳಿದ್ರು. ಸರಿ, ಇವಾಗ SIT ಅವರಿಗೆ ಅವ್ರು ಹೇಳೋ ಪ್ರಕಾರವಾಗಿ ಆನಂತರ ನಾನು ಠಾಣೆ ಹತ್ರ ಹೊರಟೆ. ಅಷ್ಟೊತ್ತಿಗೆ ತಮ್ಮಂಥ ಮಾಧ್ಯಮ ಮಿತ್ರರು ಬಂದು ವಿಷಯವನ್ನು ಕೇಳುವಾಗ ನಾನೆಲ್ಲ ವಿಷಯವನ್ನು ಪ್ರಸ್ತಾಪನೆ ಮಾಡಿದೆ. SIT ಆಫೀಸಲ್ಲಿ ಯಾಕೆ ತೆಗೆದುಕೊಳ್ಳೋಕ್ಕಾಗಲಿಲ್ಲ? ಅಲ್ಲ, ಅದನ್ನೇ ಹೇಳಿದ್ರು. ಇವಾಗ SIT ಅವರು ಕಳಿಸಿದ್ರು. ಆಯಿತು, ನಾನು ಅದೇ ಕಾನೂನು ಪ್ರಕಾರ ಅವ್ರು ಹೇಳಿದ ರೀತಿಯಲ್ಲಿ ಹೋದೆ ನಾನು. ಕರೆಕ್ಟ್, ಯಾಕೆ ಅಂತ ಹೇಳಿಲ್ವಾ? ಏಕೆಂತ ಅಲ್ಲದೇನು ಹೇಳಿದ, ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಬೇಕು, FIR ಅಲ್ಲ ಆಗಬೇಕು. ಆನಂತರ ಆ FIR ಪ್ರತಿಯನ್ನು SITಗೆ ಠಾಣೆಯಿಂದ ವರ್ಗಾವಣೆ ಮಾಡಿ ಆನಂತರ ಮುಂದೆ ತನಿಖೆ ಅಂತ ಹೇಳಿದ್ರು. SITಗೆ ಯಾವ ಅಧಿಕಾರನೂ ಕೂಡ ಇಲ್ಲ. ಅದನ್ನೇ ಹೇಳಿಕೆ ಬರ್ತಾ ಇದ್ದೀನಿ ಸರ್. ಅಲ್ಲಿಂದ ಹೊರಗೆ ಬಂದೆ. ಮಾಧ್ಯಮ ಮಿತ್ರರು ಸುದ್ದಿ ಮಾಡಿದ್ರು. ಸುದ್ದಿ ಮಾಡುವತ್ತಿಗೆ ನಾನು ಒಂದು 3-4 ಕಿಲೋಮೀಟ್ರ್ ಮುಂದೆ ಬರುವ SP ಅವರು ಫೋನ್ ಮಾಡಿದ್ರು. ಜಯಂತರೇ ಬನ್ನಿ, ನಾನೊಂದು ಲೆಟ್ರ್ ಕೊಡ್ತೀನಿ ಅಂತ ಹೇಳಿದ್ರು. ಆಯಿತು ಸರ್, ಬರ್ತೀನಿ ಅಂತೇಳಿ ತಿರ್ಗಿ ನಾನು SIT ಕಚೇರಿಗೆ ಹೋದೆ. ಹೋಗುವಾಗ ನನ್ನ ಲೆಟ್ರಿಗೆ ಅಟ್ಯಾಚ್ಮೆಂಟ್ ಮಾಡಿ ಒಂದು ಲೆಟ್ರ್ ರೆಡಿ ಮಾಡಿದ್ರು. ಠಾಣೆಗೆ ಕಳಿಸಿ, ನೀವು ಹೋಗಿ ಠಾಣೆಯಲ್ಲಿ FIR ಮಾಡಿಸಿ, ಮತ್ತು ಠಾಣಾಧಿಕಾರಿಯವರಿಗೆ ಕೊಟ್ಟಿರೋದು. ಅದನ್ನು ನಾನು ಠಾಣಾಧಿಕಾರಿಗೆ ತಂದು ಕೊಟ್ಟೆ ಸರ್. ಕೊಡುವಾಗ ಅವರಿಗೂ ಗೊಂದಲ ಇದೆ. ಏನಂತ ಹೇಳಿದರೆ, ಒಂದು 15 ವರ್ಷ ಹಿಂದಿನ ಪ್ರಕರಣ. ನಾನು ದೂರು ಕೊಟ್ಟಿರೋದೊಂದು ಅಧಿಕಾರಿಯ ವಿರುದ್ಧ ಕೊಟ್ಟಿರೋದು. ಅಧಿಕಾರಿಯವರ ಕರ್ತವ್ಯ ಲೋಪವನ್ನೆಲ್ಲ ನಾನು ಅದು ಪಾಯಿಂಟ್ ಹಾಕಿದ್ದೀನಿ ಅದರಲ್ಲಿ. ಆವಾಗ ಅದರಲ್ಲಿ ಯಾವ ರೀತಿ ಅದಲ್ಲ, ಅವರ ಹೆಸರನ್ನು ನಾನು ಮೆನ್ಷನ್ ಮಾಡಿಲ್ಲ. ಅಂದರೆ ಹೆಸರು ಹೇಳಿದರೆ ಯಾವುದು ಗೊತ್ತಾಗುತ್ತೆ ಪಬ್ಲಿಕ್ಗೆ, ಅದಕ್ಕೋಸ್ಕರ ಹೆಸರನ್ನು ನಾನು ಹಾಕಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೊಂದು ಗೊಂದಲ ಇದ್ದೇ ಇರುತ್ತೆ, ಏನು ಯಾವ ರೀತಿಯಲ್ಲಿ ಪ್ರಕರಣ ದಾಖಲು ಮಾಡಬೇಕು. ಅದಲ್ಲ, ಇವಾಗ ಹೊಸ ಕಾನೂನು ತಿದ್ದುಪಡಿ ಎಲ್ಲ ಆಗಿದೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗೊಂದಲ ಆಯಿತು. ಅದಕ್ಕೆ ಅಂತ ಕಾಣಿಸುತ್ತೆ ನನಗೆ ಸರಿ ಅಂತೇಳಿ ಒಂದು 1 ಅವರ್ ಕೂರಿಸಿ ನಂತರ NCR ಮಾಡಿ ಪ್ರಕರಣ ರಿಜಿಸ್ಟರ್ ಮಾಡಿ ನನಗೆ ಕಳಿಸಿದ್ರು. ನಾನು ಕೇಳಿದೆ, FIR ಅಲ್ವಲ್ಲ ಸರ್, ಇದು NCR ಅಲ್ವಾ ಅಂತ ಕೇಳಿದೆ ನಾನು.
ಸರ್ ಇಲ್ಲ ಸರ್ ಅದು ನಾನು ಇವಾಗ SIT ಅವರಿಗೆ ಕಳಿಸ್ತೀವಿ, ಆನಂತರ FIR ಮಾಡ್ತಾರೆ ಅಂತ ಹೇಳೋದು. ಸರಿ ಓಕೆ ಅಂದರೆ ನನ್ನ ಪ್ರಕಾರವಾಗಿ ನಾನು ತಿಳಿದ ಮಟ್ಟಿಗೆ ಏನಂತ ಹೇಳಿದ್ರೆ SIT ತಂಡ ಅಂದರೆ ಒಂದು ಠಾಣೆ ಆಗಿರೋದಲ್ಲ, ಹೊಸ ಒಂದು ತಂಡ, ಒಳ್ಳೊಳ್ಳೆ ಅಧಿಕಾರಿಯನ್ನು ನೇಮಕ ಮಾಡಿ ಒಂದು ತಂಡ ರಚನೆ ಮಾಡ್ತಾರೆ. ಅದರಲ್ಲಿ ಆಗು ಹೋಗುಗಳೆಲ್ಲ ಇರುತ್ತೆ. ಆವಾಗ ನಮ್ಮಂಥವ್ರು ಒಂದಾಗಿ ಹೇಳಿದ್ರೆ ತಿದ್ತಾ ಇದ್ದಾರೆ. ಅಂದರೆ ಮೊದಲನೇದಾಗಿ ನಾನು SIT ಕಚೇರಿಯಿಂದ ಹೊರಗೆ ಬಂದು ಠಾಣೆಗೆ ಹೋಗ್ತಾ ಇರುವ ಹೊತ್ತಿಗೆ ತಮ್ಮಂಥ ಮಾಧ್ಯಮವರು ಸುದ್ದಿ ಮಾಡಿ ಅವ್ರಿಗೆ ತಿರುಗಿ ನನ್ನ ಕರೆಸಿ ಆ ಲೆಟ್ರ್ ಕೊಟ್ಟಿರೋದೇ ಒಂದು ಉದಾಹರಣೆ. ಅದಕ್ಕೆ ನಾನು ಅಭಿನಂದಿಸಲೇಬೇಕು, ಅದು ಅವರ ತಪ್ಪಂತ ನಾನು ಹೇಳಲ್ಲ. ಅದಕ್ಕೆ ನಾನು ಠಾಣೆ ಹೋಗಿ ಹೇಳಿ ಬಂದೆ ಸರ್, ಬಂದು ಹೊರಗೆ ಬಂದು ಹೊಸದು ಅಂತೇಳಿ ಅವರಿಗೂ ಕೂಡ ಹೌದು ಹೊಸದಾಗಿ ಈ ಥರ ಇದೆ ಅಂತ ಹೇಳಿದೆ. ಆನಂತರ ನಾನು ಇವತ್ತು ಹೇಳಿದ್ರು, ಇವತ್ತು ಬನ್ನಿ ಅಂತ ಏನು ಹೇಳಿಲ್ಲ, ನೋಡೋಣ ಇವತ್ತು ನಾನು ಕಾಯ್ತಾ ಇದ್ದೀನಿ, ಏನಾಗುತ್ತೆ ಅಂತಲೂ ಇದು ಕಾಯ್ತಾ ಇದ್ದೀನಿ ಸರ್. ಇಷ್ಟೆಲ್ಲ ಆಗಿದೆ ಸರ್ ಅಲ್ಲಿ ಪ್ರಕರಣ. ಜಯಂತ್ ಟಿ ಅವರು ಸೌಜನ್ಯ ಹೋರಾಟದಲ್ಲಿ ಇದ್ದರು. ಸೊ ಹೀಗಿರಬೇಕಾದ್ರೆ 15 ವರ್ಷದ ಹಿಂದೆ ಈ ಬಾಲಕಿ ಸತ್ತಿರುವಂಥದ್ದು ಗೊತ್ತಿದೆ. ಯಾಕೆ ಆ ಟೈಮಲ್ಲೇ ಹೋಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಎಲ್ಲರೂ ಅದೊಂದು ಗೊಂದಲ ಇದೆ ಸರ್. ನಾನು ಕೇಳ್ತಾ ಇರೋದು ಏನು ಈ ತನಿಖಾ ಯಾರು ಈ ಅದಕ್ಕೆ ನಾವು ದೂರು ಕೊಡಬೇಕಾದ್ರೆ ಯಾರ ಹತ್ರ? ಅದೇ ಅಧಿಕಾರಿಯವರೇ ಬಂದು ಊತಾಗ್ತಾ ಇದ್ದರೆ ನಾನು ದೂರು ಯಾರಿಗೆ ಕೊಡಬೇಕು ಹೇಳಿ? ಅಂದರೆ ಸೌಜನ್ಯ ಪ್ರಕರಣದಲ್ಲಿ ಇದ್ದ ಅಧಿಕಾರಿಯಾ? ಇಲ್ಲ ಆ ಅಧಿಕಾರಿ ಇದಕ್ಕೆ ಸಂಬಂಧ ಇಲ್ಲ. ಆದರೆ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯ ಅಧಿಕಾರಿ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ತನ್ನ ಕರ್ತವ್ಯದ ಒಂದು ನಾನು ಕರ್ತವ್ಯದಲ್ಲಿ ಇದ್ದೇನಂತ ಎಂಬ ಸ್ವಲ್ಪನೂ ಒಂದು ನೆನಪು ಶಕ್ತಿ ಇಲ್ಲ ರೀತಿಯಲ್ಲಿ ಬಂದು ನಾಯಿಯನ್ನು ಊತಾಗುವ ರೀತಿಯಲ್ಲಿ ಒಂದು ಹೆಣ್ಣು ಮಗಳನ್ನು ಊತಾಕಿರೋದು. ಅದು 13ರಿಂದ 15 ವರ್ಷ ಇರ್ಬೋದು. ಆ ಬಟ್ಟೆನೋ ಸಣ್ಣ ಮಕ್ಕಳು ಹಾಕುವ ಬಟ್ಟೆ. ಆ ಅಧಿಕಾರಿಯವರಿಗೆ ದೂರು ನೀಡಿ 1 ವಾರ ನಂತರ ಅಧಿಕಾರಿ ಸ್ಪಾಟಿಗೆ ಬರ್ತಾ ಇರೋದು. ಯಾರನ್ನೋ ಒಬ್ಬರನ್ನ ಆಟೋದಲ್ಲಿ ಕರ್ಕೊಂಡು ಬರ್ತಾಯಿದ್ರೆ ಅಲ್ಲೇ ಮಣ್ಣು ತೆಗೆದು ಅಲ್ಲೇ ಊತಾಕ್ತಾ ಇರೋದು. ಜನರಿಗೆ ನೋಡಲಿಕ್ಕೆ ಅಂತ ಅಲ್ಲಿ ಇದ್ದವರ ಮುಂದೆ ಒಂದೆರಡು ಫೋಟೋ ತೆಗೆದಿದ್ದಾರೆ. ಒಂದು ಬಾಟ್ಲಿ ಪೇಪರ್ಲೈಟ್ ಒಂದು ಫೋಟೋ ತೆಗೆದಿದ್ದಾರೆ. ಆನಂತರ ಅಲ್ಲಿದ್ದ ಸ್ಥಳೀಯರಿಗೆ ಹೇಳ್ತಾ ಇರೋದು, ಇದು 35ರಿಂದ 40 ವರ್ಷ ಪ್ರಾಯ, ಜೀವನದ ಏನೋ ನೋವುಂಟಾಗಿ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ದೂರು ಕೊಟ್ಟವನಿಗೆ ಗೊತ್ತಿಲ್ವ ಸರ್ ಯಾವ ರೀತಿ ಆ ಮೃತದೇಹ ಇತ್ತಂತ? ಆ ಟೈಮಲ್ಲಿ ದೂರು ಕೊಟ್ಟಿದ್ದಾರಾ? ದೂರಲ್ಲ, ಅವನಿಗೆ ಕರೆ ಮಾಡಿ ಹೇಳಿದ್ದಾರೆ. ಅವನಿಗೆ ಗೊತ್ತಿರ್ತಾನೆ ಈ ಮಗುನ ಏಜ್ ಇದು 35-40 ವರ್ಷ, 30ರಿಂದ 40 ವರ್ಷದ ಬಾಡಿ ಅಂತೇಳಿ ಹೇಳಿರೋದಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ? ಅಲ್ಲ, ದಾಖಲೆ ಯಾವುದಿಲ್ಲ, ಆದರೆ ಜೀವಂತ ಸಾಕ್ಷರಿದ್ದಾರೆ. ಊತ ಹಾಕಿದಾರಲ್ಲ ಸರ್, ಅಲ್ಲಿ ಅವಾಗ 3-4 ಜನ ಸೇರಿದ್ರು. ಅವರಿಗೆ ಹೇಳಿರೋದು ಇದೊಂದು 30ರಿಂದ 40 ವರ್ಷದ ಹೆಂಗಸು. ಹೌದು, ಇದು ಜೀವನದಲ್ಲಿ ಏನೋ ನೋವಾಗಿ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರಕರಣ ಅಲ್ಲಿಗೆ ಇಷ್ಟ ಆಯ್ತಲ್ಲ. ಸಣ್ಣ ಮಗು ಅಂತ ಹೇಳುವಾಗ ಎಲ್ಲರ ಮನಸ್ಸಿಗೆ ಒಂದು ನೋವಾಗುತ್ತೆ. ಮುಂದೆ ಜನ ಬಂದು ಪ್ರಶ್ನೆ ಮಾಡಿದ್ದಾರೆ ಅಂತ ಭಯ ಇರ್ಬೋದು. ಈ ರೀತಿಯಲ್ಲಿ ಆ ಪ್ರಕರಣವನ್ನು ಮುಚ್ಚಾಕಿದ್ದಾರೆ. ಅದು ಅಲ್ಲದೆ ಅರಣ್ಯದಲ್ಲಿ ಈ ವಿಷಯ ನೋಡಿ ಸರ್, ಒಂದು ನನಗೆ ತಿಳಿದ ಮಟ್ಟಿಗೆ ಏನಂತ ಹೇಳಿದ್ರೆ, ಒಂದು ದೂರು ಬಂದರೆ, ಇಂಥ ಒಂದು ಮೃತದೇಹ ಇದೆ ಅಂತ ದೂರು ಬಂದರೆ ಅವಲ್ಲಿ ಬರಬೇಕು, ಪ್ರಕರಣ ದಾಖಲು ಮಾಡಬೇಕು. ಅರಣ್ಯ ಅಂತ ಗೊತ್ತಾದರೆ ಅರಣ್ಯಾಧಿಕಾರಿನ ಕರೆಸಬೇಕು, ವೈದ್ಯಾಧಿಕಾರಿನ ಕರೆಸಬೇಕು, ಅದನ್ನು ತಗೊಂಡು ಮರಣೋತ್ತರ ಪರೀಕ್ಷೆ ಮಾಡಿಸ್ಬೇಕು. ಆನಂತರ ಅದು ಪಬ್ಲಿಸಿಟಿ ಮಾಡಿಸ್ಬೇಕು, ಯಾರು ಏನಂತ ಕೇಳಬೇಕು. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳು ಮಾಹಿತಿ ರವಾನೆ ಮಾಡಬೇಕು. ಎಲ್ಲಾದರೂ ಈ ಥರ ಕಾಣೆಯಾಗಿದೆ ಅಂತಿದ್ದರೆ ಅವ್ರು ಬಂದು ಆ ಮೃತದೇಹವನ್ನು ಅವರಿಗೆ ಹಸ್ತಾಂತರ ಮಾಡೋ ಕೆಲಸ ಮಾಡಬೇಕು ಅಲ್ವಾ ಸರ್? ಇದು ಕಾನೂನು ಚೌಕಟ್ಟಲ್ಲಿ ಕೆಲಸ. ಇದು ಯಾವುದೂ ಮಾಡದೆ ಕಾನೂನು ಬಾಹಿರ ಚಟುವಟಿಕೆ ನಡೆಸ್ತಾ ಅಧಿಕಾರಿ ವಿರುದ್ಧ ನಾವು ದೂರು ಕೊಟ್ಟಿರೋದು, ಅದು ತನಿಖೆ ಆಗಬೇಕು. ಆ ಒಂದು ಉದ್ದೇಶ ನಾನು ಮುಂದೆ ಬಂದಿದ್ದೀನಿ ಸರ್. 15 ವರ್ಷ ಅದನ್ನೇ ಹೇಳಿರೋದು. 15 ವರ್ಷ ತಾವು ಪ್ರಶ್ನೆ ಕೇಳಿದೆ, 15 ವರ್ಷ ಏನಕ್ಕೆ ಕೊಟ್ಟಿಲ್ಲ? ಅದೇ ಅಧಿಕಾರಿ ಇಷ್ಟು ಕಾನೂನು ಬಾಯಿ ಚಟುವಟಿಕೆಗಳನ್ನು ಮಾಡ್ತಾ ಇರುವಾಗ ನಾನು ಯಾರಿಗೆ ಸರ್ ದೂರು ಕೊಡಲಿ? ನಾನು ಇದರ ಹಿಂದೆ ಹೋಗ್ಲಿಕ್ಕೆ ಆಗಲ್ಲ ಸರ್. ನಾನು ಈ ಹಿಂದೆ 2 ವರ್ಷ 3 ವರ್ಷ ಹಿಂದೆ ಅದೇ ಸ್ಪಾಟಿಗೆ ನಿಂತು ಒಂದು ವೀಡಿಯೋ ಮಾಡಿದೆ ಸರ್. ಸಾಕ್ಷಿ ನಾನು ಕೊಡ್ತಿರೋದು, ವೀಡಿಯೋ ಮಾಡಿದೆ. ಯಾರಾದರೂ ಒಳ್ಳೆ ತನಿಖಾಧಿಕಾರಿ ಬಂದರೆ ಈ ಸ್ಪಾಟನ್ನು ತೋರಿಸ್ತೀನಿ, ತನಿಖೆ ಮಾಡಿಸ್ತೀನಿ ಅಂತ ಹೇಳಿದೆ. ಅದಕ್ಕೆ ಒಂದು SIT ತಂಡ ಬಂತು, ಅವರ ಮೇಲೆ ನಂಬಿಕೆ ಇಟ್ಟು ನಾನು ಕೊಟ್ಟಿದ್ದೀನಿ. ಅದಕ್ಕೆ ನಾನು ಹೇಳಿರೋದು, SIT ಅವರು ಕೇಳಿದ್ರಲ್ಲ ಅಲ್ಲ ಠಾಣೆ ಕೊಡಿ ಅಂತ. ಆವಾಗಲೇ ನಾನು ಹೇಳಿದೆ, ಇಲ್ಲ ನಂಬಿಕೆ ಇಲ್ಲದು ಓಪನ್ ಆಗಿ ಹೇಳ್ಬಿಟ್ಟಿದ್ದೀನಿ. ನನ್ನ ಅನುಭವ ಇದೆ. ಅದು ಅಲ್ಲ, ನನ್ನ ಪದ್ಮಲತಾ ನನ್ನ ಮನೆಯವರು ಅಲ್ಲ, ಮನೆಯ ಹೆಣ್ಣು ಮಗಳು, ಅವಳು 86ರಲ್ಲಿ ಆಗಿರೋದು. ಅವರ ಅಪ್ಪನೂ ಹೇಳ್ತಾಯಿದ್ರು, ಇಲ್ಲಿ ಆಗ್ತಾಯಿರುವ ಅನಾಚಾರ ಏನು ನಡೀತಿದೆ ಎಲ್ಲ ಗೊತ್ತಿತ್ತು. ಅದಕ್ಕೆ ಇದರ ಮುಂದೆ ಹೋಗ್ಲಿಕ್ಕೆ ಬಿಡ್ತಿರಲ್ಲ ಯಾರು. ಧೈರ್ಯ ಉಂಟು, ಅದಕ್ಕೆ ಮುಂದೆ ಬಂದೀನಿ ಸರ್. ಪೊಲೀಸರು ಏನು ಹೇಳಿದ್ರು, ಈ ಬಾಡಿ 40 ವರ್ಷದ್ದು ಅಂತೇಳಿ ಹೇಳಿದ್ದಾರೆ ಆ ವ್ಯಕ್ತಿಗೆ. ಆ ಐ ವಿಟ್ನೆಸ್ ಈಗಲೂ ಇದ್ದಾನ? 100%. ಅದು 30ರಿಂದ 40 ಈ ಮಧ್ಯದಲ್ಲಿ ಹೇಳಿದ್ರು ಅವರಿದ್ದಾರೆ. ಜೀವಂತ ಸಾಕ್ಷಿ ಇವಾಗಲೂ ಇದ್ದಾರೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸರ್. ಕೇಳಿದ್ದೀನಿ, ನಾನು ದೂರು ಕೊಡ್ತೀನಿ, ನೀವು ಬರ್ತೀರಾ, ಇದು ವಿಷಯ ಹೇಳ್ತೀರಾ ಅಂತ. ಹೇಳ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಮುಂದೆ ಬಂದಿದ್ದೀನಿ ಸರ್. ಅವ್ರು ಬರೋದಿದ್ದರೆ ನನಗೆ ಬರಲಿಕ್ಕೆ ಆಗಲ್ಲ. ಇವಾಗ ನಾವು ಸೌಜನ್ಯ ಪರ ಹೋರಾಟದಲ್ಲಿರೋದಕ್ಕೆ ಅವರು ಎತ್ತಿ ಕಟ್ತಾರೆ, ಇಲ್ಲ ಅಲ್ಲಿ ಯಾವುದು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಜಯಂತ್ ಮುಂದೆ ಬಂದಿದ್ದಾನೆ ಅಂತ.
ಆ ಜಯಂತ್ ಮುಂದೆ ಬಂದು ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೇ ಆ ದೇವರು ಅವತ್ತೇ ಮಾಡಿಸಿ ಇಂಥವರೆಲ್ಲ ಇಂಥ ವಿರೋಧಿಗಳೆಲ್ಲ ಹುಟ್ಟಾಕ್ಬೋದು ಎಂಬ ಉದ್ದೇಶ ಅಂತ ಕಾಣಿಸ್ತೆ. ನನ್ನನ್ನು ನಾವು ತಿಳಿಸುವಾಗಲೇ ಈ ಹೋರಾಟ ಬರುವಾಗಲೇ ನಾನು ಮೊದಲನೇ ಹೋಗಿ ಮಾಡಿರೋದು ಆ ವಿಡಿಯೋ ಮಾಡಿ ಇವತ್ತಿದೆ ನನ್ನ ಹತ್ರ. ಆ ವಿಡಿಯೋನ ಬಿಡುಗಡೆ ಮಾಡ್ತೀನಿ. ತನಿಖೆ ಪ್ರಾರಂಭ ಆಗಲಿ. ಇನ್ನು ಇದಕ್ಕಿಂತ ಜಾಸ್ತಿ ಏನಾಗಬೇಕಾ ಬೇಕಾ ಸರ್? ಅಲ್ಲ, ಈಗ ಜನರ ಕನ್ಫ್ಯೂಷನ್ಸ್ ಅಥವಾ ಡೌಟ್ಸ್ ಏನು ಅಂತ ಹೇಳಿದರೆ ಸರ್, 10ನೇ ಸ್ಥಳದಲ್ಲಿ ಏನು ಹೂತು ಹಾಕಿದ್ದ ಆ ವ್ಯಕ್ತಿ, ಅನಾಮಿಕ ವ್ಯಕ್ತಿ 9:10 ಕನ್ಫರ್ಮ್ ಅಂತೇಳಿ ಹೇಳಿದ್ದ. ಆ ಟೈಮಲ್ಲಿ ಸಿಗದೇ ಇದ್ದ ಕಾರಣಕ್ಕೆ ಜಯಂತರು ಸಡನ್ನಾಗಿ ಹೋಗಿ SP ಕಚೇರಿಯಲ್ಲಿ ಪ್ರತ್ಯಕ್ಷರಾಗ್ತಾರೆ, ನಾನು ನೋಡಿದ್ದೀನಿ ಅಂಥೇಳಿ ಹೇಳ್ತಾರೆ. 1-2 ಆಗುವಾಗ ಎಲ್ಲಿದ್ದರು ಜಯಂತರು ಅಂತೇಳಿ. ಸರ್, 1-2 ಆಗುವಾಗ ಸಹಾಯವಾಣಿ ಇರಲಿಲ್ಲ ನೋಡಿ. ಅದರಲ್ಲಿ ಯಾವತ್ತು ಜಯಂತ್ ಫೋನ್ ಮಾಡಿದ್ರು ಎಂಕ್ವೈರಿ ಮಾಡಿ. ಫೋನ್ ಮಾಡಿದ ನಂತರ ಹೇಳಿದ್ರು ಮಂಗಳೂರಿಗೆ ಬರಬೇಕು. ಅದು ಕನ್ಫರ್ಮ್ ಮಾಡಿದೆ ನಾನು. ಮಂಗಳೂರಿಗೆ ಬರಬೇಕಾ ಬೆಳ್ತಂಗಡಿ ಬರಬೇಕಾ ಅಂತ ನಾನೇ ಮಾತಾಡಿ ಸರಿಯಿಲ್ಲ ಬೆಳ್ತಂಗಡಿ ಕೊಡ್ಬೋದು ಅಂತ ಕನ್ಫರ್ಮ್ ಮಾಡಿದ್ರು. ಆನಂತರ ಕೂತು ನಾನು ಟೈಪ್ ಮಾಡಿದೆ ಸರ್. ನನ್ನ ಮೊಬೈಲ್ ನಾನೇ ಮಾಡಿರೋದು, ಇನ್ನೊಬ್ಬರು ಮಾಡಿಕೊಟ್ಟಿರೋದಲ್ಲ. ನಾನೇ ನೇರವಾಗಿ ಮಾಡಿ ನಾನೇ ತೊಗೊಂಡೋಗಿ ಕೊಟ್ಟಿರೋದು. ಮತ್ತು ಇನ್ನೊಬ್ಬರು ಹೇಳ್ಬೋದು ಹೌದಾ 10ಕ್ಕೆ ಸಿಗಲಿಲ್ಲ ಅಂತ. 10ಕ್ಕೆ ಸಿಕ್ಕಿತಾ ಇಲ್ವೋ ನಮಗೆ ಗೊತ್ತಿಲ್ಲ. ಅಧಿಕೃತವಾಗಿ ಯಾವುದೇ ಇದು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಒಂದು ಕಡೆಯಿಂದ ಸಿಕ್ಕಿದೆ ಅಂತ ಹೇಳಿದೆ, ಒಂದು ಕಡೆ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಂಬಿಕೊಂಡು ನಾನು ಮುಂದೆ ಬಂದಿಲ್ಲ. ನನ್ನದು ಏನಿದೆ ಅದನ್ನು ಕೊಡಬೇಕಿತ್ತು, ಅದನ್ನು ಕೊಟ್ಟಿದ್ದೀನಿ ಸರ್. ಅದರಲ್ಲಿ ಇನ್ನೊಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಅಲ್ಲ ಮಹೇಶನ್ನು ಕಳಿಸಿರೋದು, ಗಿರೀಶನ್ನು ಕಳಿಸಿರೋದು. ನಾವು ಹೋರಾಟಗಾರರು, ನಾವು ಒಟ್ಟಿಗಿದ್ದೀವಿ, ಅದು ಬೇರೆ ವಿಷಯ. ಆದರೆ ನಾನು ನನ್ನಷ್ಟಕ್ಕೆ ನನ್ನ ಅನುಭವವನ್ನು ನಾನು ನೋಡಿರೋ ವಿಷಯವನ್ನು ನಾನು ಪ್ರಸ್ತಾಪನೆ ಮಾಡಲಿಕ್ಕೆ ಇದು ಬೇಡಲ್ವ ಸರ್. ಆ ರೀತಿಯಲ್ಲಿ ನಾನು ಹೋಗಿರೋದು ಸರ್. ಮಹೇಶನಿಗೂ ಗೊತ್ತಿಲ್ಲ, ಗಿರೀಶನಿಗೂ ಗೊತ್ತಿಲ್ಲ ನಾನು ಕೊಡ್ತಾ ಇರೋ ವಿಷಯ, ಯಾರಿಗೂ ಗೊತ್ತಿಲ್ಲ. ಹೇಳಬೇಕಾದ್ರೆ ಕೇಳ್ತೀರ 100%. ಆದರೂ ಹೋರಾಟದಲ್ಲಿ ನಾವೆಲ್ಲ ಒಟ್ಟಿದ್ದೀವಿ. ಈ ವಿಷಯ ದೂರು ಕೊಡುವ ಆ ವಿಷಯ ಗೊತ್ತೇ ಇಲ್ಲ ನನಗೆ. ಇಬ್ಬರಿಗೆ ಗೊತ್ತಿರೋದು ನನ್ನೊಂದಿಗಿದ್ದ ಅಭಿಷೇಕ್ ಅಂತ ಏನೋ ಯೂಟ್ಯೂಬರು, ನಮ್ಮ ಆತ್ಮೀಯರು ಅವರು ಇದ್ದರು, ಇಲ್ಲ ತಾವೂ ಇದ್ದರು. ಯಾರಿಗೂ ಗೊತ್ತಿತ್ತಾ? ನನ್ನ ಕೆಲಸ ಏನು ಮಾಡಿ ಆದರೂ ನನಗೆ ಗೊತ್ತಿಲ್ಲ. ಈ ಮೀಡಿಯಾದಲ್ಲಿ ಇಷ್ಟು ದೊಡ್ಡ ಸುದ್ದಿ ಆತಂದು ಗೊತ್ತಿರಲಿಲ್ಲ. ನಾನು ಅದೇ ಸರಿ ಮಾತಾಡಿಸಿ ಕೊಟ್ಟು ಬರೋಣ ಬಂದೆ. ಅಷ್ಟೊತ್ತಿಗೆ ಮೀಡಿಯಾದವ್ರು ಬಂದು ಅಟ್ಯಾಕ್ ಮಾಡಿದ್ರು. ನಾನು ಓಡಿ ಹೋದರೆ ಅದನ್ನು ಹೇಳ್ಬೋದಿತ್ತು, ಅವ್ರು ಕಳಿಸಿದ್ದಾರೆ ಅಂತ. ನಾನು ನಿಂತು ಮಾತಾಡಲೇಬೇಕಲ್ಲ ಸರ್. ಆ ಕೆಲಸ ನಾನು ಮಾಡಿದ್ದೀನಿ ಸರ್ ನಿನ್ನವರೆಗೂ. ಇನ್ನು ಇವಾಗ ತನಿಖೆ ಪ್ರಾರಂಭ ಆಗಲಿ ಸರ್. ಆದಷ್ಟು ಬೇಗ ತನಿಖೆ ಮಾಡಬೇಕು. ನಮಗೆ ಇವಾಗ ದೊಡ್ಡ ಪೊಲೀಸ್ ಬಂದೋಸು ಅದು ಇದು ಏನು ಬೇಕಂತಿಲ್ಲ. ಬೇಕಾದ್ರೆ ನನ್ನೇ ಕರ್ಕೊಂಡು ನಾನು ಹೇಳಿದ್ದೀನಿ, ನಾನು ಕೂಲಿ ಕೆಲಸವೂ ಹೌದು, ನಾನೊಬ್ಬ ಕೃಷಿಕನೂ ಹೌದು, ಒಂದು ಇಂಟೀರಿಯರ್ ವರ್ಕ್ ಮಾಡುವವನು ಹೌದು. ನಾನು ಬರ್ತೀನಿ, ನಾನೇ ತೆಗಿತೀನಿ. ಏನಿಗೆ ಖರ್ಚು ಮಾಡೋದು ಅದನ್ನು ಕೇಳ್ತಾ ಇದ್ದೀನಿ. ಸರ್ಕಾರಕ್ಕೆ ಇದೆಲ್ಲ ಯಾವ ಖರ್ಚು ವೆಚ್ಚ ನಾನೇ ನೋಡ್ಕೊಳ್ತೀನಿ. ಬೇಕಾದ್ರೆ ಇಲ್ಲಿಂದ ಹೋಗೋದು 500 ರೂಪಾಯಿ ಅದನ್ನು ನಾನು ನೋಡ್ಕೊಳ್ತೀನಿ ಅಂತಲೂ ಹೇಳ್ತಾ ಇದ್ದೀನಿ ನಾನು. ಅಂದರೆ ಹೆಣ್ಣು ಮಗಳಿಗೆ ನ್ಯಾಯ ಹೆಣ್ಣು ಮಗಳಿಗೆ ಆ ತಂದೆ ತಾಯಿಯ ಹೆಂಗೂ ಜೀವಂತ ಕೊಡಲಿಕ್ಕೆ ಆಗಲ್ಲ. ಅಸ್ಥಿಪಂಜರವಾದ ಆ ತಂದೆ ತಾಯಿಗೆ ಒಪ್ಪಿಸೋ ಕೆಲಸ ಮಾಡಲೇಬೇಕು ಸರ್. ಅದಕ್ಕೋಸ್ಕರ ಇನ್ನೂ ಹೇಳ್ತೀನಿ ಸರ್, 2002-3 ಈ ರೇಂಜಲ್ಲಿ ಆಗಿರೋದು ಇದು. ಅದಕ್ಕೋಸ್ಕರ 2000 ಇಸವಿಯಿಂದ ಕಾಣೆಯಾಗಿರೋ ಒಂದು ವರದಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಠಾಣೆಯನ್ನು ತೆಗೆದಿದ್ದೀನಿ ಸರ್. ಅದು ನಿಮಗೆ ಕೊಡ್ತೀನಿ ನಾನು. ಅದರಲ್ಲಿ ಒಂದರಲ್ಲೂ ಇದೆ 2002ರಲ್ಲಿ ಒಂದು ಕಾಣೆಯಾಗಿರೋದು. ಅದು ನೋಡ್ತೀನಿ ಸರ್. ಅದಕ್ಕೋಸ್ಕರ ತಿರ್ಗಾ ನಾನು ಕೇಳಿದೆ, FIR ಪ್ರತಿ ಕೇಳಿದ್ದೀನಿ ಸರ್. ಅದೇ ಥರನೇ ಭಾವಚಿತ್ರ ಕೇಳಿದ್ದೀನಿ ಸರ್. ಮಾಜರು ಮಾಡೋದನ್ನೇ ಕೇಳಿದ್ದೀನಿ. ಇದು ಯಾವುದು ಕೊಟ್ಟಿಲ್ಲ. ಆವಾಗ ಕೊಡ್ತಾ ಇರೋದು 2000ರಿಂದ 2013 ತನಕ ಇರುವಂಥ ಎಲ್ಲ ದಾಖಲೆಗಳನ್ನು ಸರ್ಕಾರದ ನಿಯಮ ಪ್ರಕಾರ ನಾಶ ಮಾಡಿದ್ದಾರೆ ಅಂತ ಬೆಳ್ತಂಗಡಿ ಠಾಣೆಯಿಂದ ಹಾಕಿ ಕೊಟ್ಟಿದ್ದಾರೆ ಸರ್. ಈಗ ನೀವೇ ನಾಶ ಮಾಡಿದ್ರೆ ಹೆಂಗೆ ಸರ್? ಇಲ್ಲ, ನೀವು ಏನು ನಾಶ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ RTIಯಲ್ಲಿ ಹಾಕಿದ್ರಲ್ವಾ, ನಿನ್ನೆ ಒಂದು ನಮಗೆ ಮಾಹಿತಿ ಬಂದಿರುವಂಥದ್ದು ಏನಂತ ಹೇಳಿದ್ರೆ, SIT ಅವರು ಯಾವಾಗ ಕಾರ್ಯಾಚರಣೆಗೆ ಇಳಿದ್ರು ಆ ಟೈಮಲ್ಲೇ ಆ UDR ಏನಿದೆ ಅದರೆಲ್ಲ ದಾಖಲೆಯನ್ನು ಕಲೆಕ್ಟ್ ಮಾಡಿದ್ದಾರೆ ಅಂತೇಳಿ, ಅದು ಅವರ ಹತ್ರ ಇದೆ ಅಂತೇಳಿ. ಇವರು ಹೀಗೆ ಈ ರೀತಿ ಕೊಟ್ಟರು ಕೂಡ ಖಂಡಿತವಾಗ್ಲೂ ಸಿಕ್ಕಾಕೊಳ್ತಾರೆ ಮುಂದಿನ ದಿವಸ. ಅಲ್ಲ, ನಾನು ಕೇಳ್ತಾರೆ ಇನ್ನೂ ಅದು ಪ್ರಕರಣ ಮುಕ್ತಾಯವಾಗಿಲ್ಲ. ಅದಕ್ಕೆ ಮುಂಚೆ ಹೆಂಗೆ ಸರ್ ಬರ್ನ್ ಮಾಡೋದು? ಅದು ಸಿಕ್ಕಿದರೆ 100% ನಾನು ಆ ಬಟ್ಟೆ, ಆ ಫೋಟೋ ನೋಡಿ ಬಟ್ಟೆ, ಇಲ್ಲಾರ FIR ಪ್ರತಿಯಲ್ಲಿ ಯಾವ ಬಟ್ಟೆಯಲ್ಲಿ ಹಾಕ್ಕೊಂಡು ಹೋಗಲು ಆ ಮಗುವಂತಿದ್ದರೆ ಅದನ್ನು 100% ನಾನು ಅವ್ರ ಮನೆಯವ್ರಿಗೆ ತಿಳಿಸಿ ಅವ್ರು ಬಂದು ಕಂಪ್ಲೇಂಟ್ ಮಾಡಿಸಿ ಅದು ಓಪನ್ ಮಾಡೋ ಕೆಲಸ ಮಾಡ್ಬೋದಿತ್ತು. ಅಲ್ಲಿ ಅವಕಾಶ ಸಿಗಲಿಲ್ಲ. ತಿರ್ಗಿ ನಾನು ಕೆಲವೊಂದು ವಿಷಯದಲ್ಲಿ ಧರ್ಮಸ್ಥಳ ಠಾಣೆಗೆ ಹಾಕಿದ್ದೆ ನಾನು. ಅಸಹಜ ಸಾವು, ಕಾಣೆಯಾದ ಪ್ರಕರಣ, ಮತ್ತು ತುಂಬ ಒಂದೊಂದು ಪ್ರಕರಣ ಕೇಳಿದೆ. ಯಾವುದಕ್ಕೂ RTIಯಲ್ಲಿ ಮಾಹಿತಿ ಕೊಡ್ತಾಯಿಲ್ಲ. ಇನ್ನು ನಾನು ಸಬ್ ಇನ್ಸ್ಪೆಕ್ಟರ್ ಕೇಳಿದೆ, ಏನು ಸರ್ ಉಳಿದ ಠಾಣೆ ಎಲ್ಲ ಕೊಡ್ತಾಯಿಲ್ಲ, ನೀವು ಏನು ಕೊಡ್ತಾಯಿಲ್ಲ ಅಂತ ಕೇಳಿದೆ. ನಾನು ಒಂದನೇ ಅವರ ತೇಜವಾದ ಮಾಡಲಿಕ್ಕೆ ಹೋಗಿಲ್ಲ. ಒಳ್ಳೆ ರೀತಿಯಲ್ಲಿ ಹೇಳ್ಬಿಟ್ಟು ಬಂದೆ ನಾನು. ಇವತ್ತು ಕೊಡ್ತೀನಿ ಅಂತ ಹೇಳಿದ್ರು. ಕೊಡದೇ ಇದ್ದರೆ ಮುಂದಿನ ಕ್ರಮ ಏನಂತ ಅದು ಮಾಡ್ತೀವಿ. ನಾನು ಅದಕ್ಕೆ ಮೇಲ್ಮನವಿ ಹಾಕೋದು, ಅಲ್ಲಿ ಹೋಗೋದು ನನಗೆ ಟೈಮ್ ಇಲ್ಲ. ಅದಕ್ಕೆ ಕಾನೂನು ಪ್ರಕಾರ ಕೊಡ್ಬೋದು. ನಾನು ಕೇಳಿದೆ, ಜಾಲತಾಣದಲ್ಲಿ ಇದೆ, ನಾನು ನೋಡಿದೆ FIR ನಂಬರ್ ಎಲ್ಲ ಧರ್ಮಸ್ಥಳ ಎಲ್ಲ ಬರ್ತಾಯಿದೆ, ಯಾವುದು ಬೇಕು ತೆಗಿತಾ ಇದ್ದೀನಿ. ಆದರೆ ಇವರಿಗೆ ಕೊಡ್ತಾಯಿಲ್ಲ. ಗೌಪ್ಯ ಮಾಹಿತಿ ಆದರೆ ಜಾಲತಾಣ ಇರುತ್ತೆ ಸರ್, ಇನ್ನೊಬ್ಬರಿಗೆ ಗೊತ್ತಿರಬಾರ್ದಲ್ಲ ಸರ್. ಏನಕ್ಕೆ ಗೌಪ್ಯ ಮಾಹಿತಿ ನಾನು ಕೊಡ್ತಾ ಇರೋದು? ಹಂಗಾರೆ ಧರ್ಮಸ್ಥಳ ಠಾಣೆಯಲ್ಲಿದ್ದ ಇಂದಿನ ಅಧಿಕಾರಿಗಳೆಲ್ಲ ಪ್ರಭಾವಿ ವ್ಯಕ್ತಿಗಳ ಸ್ವಾಧೀನದಲ್ಲಿ ಇದೆ ಅಂತ ಹೇಳ್ತೀವಿ ನಾವು. ಇವಾಗಲೇ ಯಾರೋ ಒಬ್ಬರು ಮೊನ್ನೆ ಬಂದಿದ್ದಾರೆ, ಒಂದು ಹೆಣ್ಣು ಮಗಳನ್ನು ಊತಾಕಿರೋ ವಿಷಯ. ಅದು ನಿನ್ನೆ ಕರೆ ಮಾಡಿದ್ದಾರೆ. ನಮ್ಮ ಮಹೇಶನ್ನೇ ಕರೆ ಮಾಡಿ ಹೇಳಿದ್ದಾರೆ. ನಿನ್ನೆ ಬಂದರು ಶಾಸ್ತ್ರ ನನಗೆ ಮಹೇಶನ ಕೇಳಿದ್ರು, ಅದು ಕಾಣೆ ಆಗಿರುವ ಇದಿದೆಯಾ ಅಂತ ಕೇಳು, ಅಸಹ್ಯ ಸಾವು ಲೀಸ್ಟ್ ಇದೆಯಾ ಅಂತ ಕೇಳಿದ್ರು.
ಅದು ನದಿಯಲ್ಲಿ ಸಿಕ್ಕಿರೋದು ಹೆಣ್ಣುಮಗಳು. ಬಟ್ಟೆ ಏನಿಲ್ಲಂತೆ, ಬಟ್ಟೆ ಏನಿಲ್ಲ ಒಂದು ಹೆಣ್ಣುಮಗಳು, ಒಂದು 20-25 ವರ್ಷ ಪ್ರಾಯ ಮಧ್ಯದಲ್ಲಿ. ಅದಕ್ಕೆ ನಾನು ಹುಡುಕಿದ್ದೇನೆ ಅರ್ಜೆಂಟ್ ಬೇಕಂತೇಳಿ, ನೋಡಿ ಕೊಡ್ತಾ ಇಲ್ಲ. ಅದಕ್ಕೆ ಎಸ್ ಐಗೆ ಹೇಳಿದ್ದೀನಿ, ಇವತ್ತು ನಾನು ಆದಷ್ಟು ಹೋಗ್ತೀನಿ, ಕೊಡದೇ ಇದ್ದರೆ ಮುಂದೆ ಕೆಲಸ ಅದರಲ್ಲೂ ನಾನು ಕೆಲಸ ಮುಂದುವರಿಸ್ತೀನಿ. ಆದಷ್ಟು ಬೇಗ ಏನು ದಾಖಲೆ ಅದು ಕೊಡಿ ನಮಗೆ. ಪಬ್ಲಿಕ್ ಕೊಡಲಿಕ್ಕೆ ಇರೋದೇ ಏನು ನಿಮಗೆ ಅದು ಠಾಣೆಯಲ್ಲಿ ಇಟ್ಕೊಡ್ಲಿಕ್ಕೆ ಇರೋದಲ್ಲ. ಅದು ಅಲ್ಲ, ನಾನು ಕೇಳಿದ್ದೀನಿ ತನಿಖೆ ಮುಕ್ತಾಯ ಆದುಕೊಳ್ಳಿ ಅಂತ ಹೇಳಿದ್ರು ಗೌಪ್ಯ ಅಂತ ಹೇಳಿದ್ರೆ ಎಷ್ಟು ಅರ್ಥ ಇದೆ ಸರ್ ಅದರಲ್ಲಿ? ನಾವೇನು ದಡ್ರ? ಅವ್ರು ಮಾತ್ರ ವಿದ್ಯಾವಂತರ? ಈ ಕೆಲಸ ಮಾಡಬೇಡಿ ಅಂತಲೂ ಧರ್ಮಸ್ಥಳ ಠಾಣೆಯಲ್ಲಿರುವ ಈಗಿನ ಸಿಬ್ಬಂದಿಯವರಿಗೆ ಹೇಳ್ತೀನಿ, ತಪ್ಪಾಗಿದೆ ತಿದ್ದುಕೊಳ್ಳಿ. ಒಬ್ಬರ ತಪ್ಪಾಗಿದೆ ಅಂತ ಅವನು ತೇಜವಾದ ಮಾಡಿ ಅವನು ಗುಂಡಿ ಹಾಕಲಿಕ್ಕೆ ನಾನು ತಯಾರಿಲ್ಲ. ತಪ್ಪಾಗುತ್ತೆ, ತಿದ್ದಬೇಕು, ಅದು ನಂದು ಕೆಲಸ. ನಾನು ಇವಾಗ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡ್ತೀನಿ, ದ್ವೇಷವಿಟ್ಟು ಹೋರಾಟ ಮಾಡ್ತಾಯಿಲ್ಲ. ಕಾನೂನು ಚೌಕಟ್ಟಲ್ಲಿ ಒಟ್ಟಿಗೆ ಬೇಕಾದ್ರೆ ಕೂರ್ತೀವಿ, ಮಾತಾಡಿ ಎಲ್ಲ ಮಾಡ್ತೀವಿ. ಆದರೆ ಕಾನೂನು ಚೌಕಟ್ಟಲ್ಲಿ ತಪ್ಪಂತಲೇ ಹೇಳ್ತೀನಿ. ಅದು ನಾನು ಮಾಡ್ತಾ ಇರೋ ಕೆಲಸ ಮಾಡ್ತಾಯಿದ್ದೀನಿ ಸರ್. ಅಲ್ಲ ಜಯಂತ್ರ, ಈಗ ನದಿಯಲ್ಲಿ ಒಂದು ಹೆಣ್ಣು ಮಗಳ ಶವ ಸಿಕ್ಕಿದೆ ಅಂತೇಳಿ ಹೇಳ್ತೀರಿ, ಆದರೆ ಅವರು ಹೇಳ್ತಾರೆ ಮೋಕ್ಷಕ್ಕೋಸ್ಕರ ಧರ್ಮಸ್ಥಳಕ್ಕೆ ಬರ್ತಾರೆ, ನದಿಗೆ ಹಾರ್ತಾರೆ ಅಂತೇಳಿ. ಸರ್, ಮೋಕ್ಷಕ್ಕೋಸ್ಕರ ಆರೋದಾದರೆ ಬಟ್ಟೆ ಎಲ್ಲ ಕಲಚಿ ಬಟ್ಟೆ ಎಲ್ಲ ತೀದಾಡ್ಬೇಕಾ ಹೆಣ್ಣುಮಗಳು? ಆ ಥರ ಇದೆಯಾ? ಆ ಥರ ಆರಿದೆ ನಾವು ಮೋಕ್ಷ ಸಿಕ್ಕಂತ ಇದೆಯಾ? ಅದು ಏನು ಇದೇ ನದಿ ಅಂತ ಇದೆಯಾ? ಈ ನದಿಯಲ್ಲಿ ಏನಾದರೂ ಗಂಗೆಯಿಂದ ಇವಾಗ ಕೆಲವರು ಗಂಗಾ ನದಿಯ ನೀರು ಶುದ್ಧ ನೀರು ಅಂತ, ಆ ಥರ ನೀರೇನು ಇದರಲ್ಲಿ ಸೇರಿಕೊಳ್ತಾ ಇದೆಯಾ? ಯಾವ ರೀತಿಯಲ್ಲಿ ಅಂತ ಹೇಳಿ ಸರ್, ಯಾವ ರೀತಿಯಲ್ಲಿ ಇದಕ್ಕೊಂದು ಏನೋ ಪಬ್ಲಿಸಿಟಿ ಮಾಡಿದ್ದಾರೆ, ನದಿ ಯಾರು ಬೇಕು ಇಲ್ಲ ಯಾರಿಗೆ ಸಾಯೋದಂತ ಯಾರಿಗೆ ಹೇಳ್ತಾ ಇರೋದು ಸರ್? ಸರಿ ಆಗಲಿ ಸರ್, ಸತ್ತರು ಹೌದು, ಆದರೆ ಕಾನೂನು ಪ್ರಕಾರ ಉಳಿದ ಕಾರ್ಯಕ್ರಮ ಮಾಡಬೇಕಲ್ಲ ಸರ್, ಕ್ರಮ ತಗೊಳ್ಬೇಕು. ಅದೇನಕ್ಕೆ ಮಾಡ್ತಾ ಇಲ್ಲ? ಅದನ್ನು ನನ್ನ ಪ್ರಶ್ನೆ. ಸಾಯ್ತು, ಓಕೆ, ಒಪ್ಕೊಂಡೆ, ತಾವು ಹೇಳೋ ಅಲ್ಲಿಗೆ ಬರ್ತೀನಿ, ಆಯಿತು, ಅವ್ರು ಮೋಕ್ಷ ಸಿಗಲಿ ಅಂತ ಆಗಿರ್ಬೋದು. ಆದರೆ ಆನಂತರ ಬಾಡಿಯನ್ನು ಅಲ್ಲೇ ನದಿಗೆ ಬಿಡೋದಾ? ಹಂಗೆ ಯಾರು ಏನಂತ ತಿಳಿಸ್ಲಿಕ್ಕೆ ಇಲ್ಲೋ ಅವರ ಅಪ್ಪ ಅಮ್ಮನಿಗೆ? ನಾನು ಕೇಳಿದ್ರೆ ಕಾನೂನು ಚೌಕಟ್ಟಲ್ಲಿ ಆಗ್ತಾ ಇರೋ ತಪ್ಪನ್ನು ಎತ್ತಿ ಹಿಡಿತಾ ಇದ್ದೀನಿ, ಅದನ್ನು ಹೇಳ್ತಾ ಇದ್ದೀನಿ. ಇವಾಗ ನೋಡಿ SIT ಅವರು, ನಾನು ಈ ನಿನ್ನಿಂದ ಹೇಳ್ತಾ ಇದ್ದೀನಿ ಮಾಧ್ಯಮ ಮುಖಾಂತರ SIT ಅವರಿಗೂ ಮೇಲಾಧಿಕಾರಿಗೂ ರಾಜಕೀಯ ವ್ಯಕ್ತಿಗಳು ಇದಕ್ಕೆ ಒಳ್ಳೆ ರೀತಿಯ ಸ್ಪಂದನೆ ಮಾಡಿದ ಜನನಾಯಕರಿಗೆ ಹೇಳ್ತಾರೆ, ನೋಡಿ SITಯಲ್ಲಿ ಬಂದರೆ ಇವಾಗ ನೇರವಾಗಿ ದೂರುದಾರ ಬಂದರೆ ಕೂರಿಸಬೇಡಿ. ಅಂದರೆ ಅವರು ಗೌಪ್ಯವಾಗಿ ಬರೋದು, ಗೌಪ್ಯ ಮಾಹಿತಿ ನಮ್ಮ ಪರವಾಗಿಲ್ಲ ನಂಬಿಕೆ ಮೇಲೆ ಬರ್ತಾ ಇರೋದು, ಆವಾಗ ಹೋಗಿ ಮುಂದೆ ಕೂರಿಸಬೇಡಿ. ಅವ್ರಿಗೊಂದು ರೂಮ್ ಮಾಡಿ ಬರುವವರಿಗೆ ಇರಲಿಕ್ಕೆ, ಅಲ್ಲಿದ್ದು ಪ್ರಕರಣ ಎಲ್ಲ ದಾಖಲೆ ಮಾಡೋ ವ್ಯವಸ್ಥೆ ಮಾಡಿ, ಅವ್ರಿಗೆ ಧೈರ್ಯ ಕೊಡೋ ಕೆಲಸ ಮಾಡಿ ಅಂತ ಹೇಳ್ತೇನೆ. ಆ ಕೆಲಸವನ್ನು SITದು ಆಗಬೇಕಲ್ಲ ಸರ್. ಅಲ್ಲಿ ಇವಾಗ ಏನಂತಾರೆ, ಇವಾಗ ನಾನು ಹೇಳಿದೆ ಅವ್ರಿಗೆ ಸ್ವಲ್ಪ ಗೊಂದಲ ಆಗ್ತಾಯಿದೆ, ಅದಕ್ಕೆ ನಮ್ಮಂಥವ್ರು ಗೊತ್ತಿರುವವರು ಹೇಳ್ತಾ ಇದ್ವಿ, ಇಷ್ಟ ಇದ್ದರೆ ತಗೊಳ್ಬೋದು, ಇಲ್ಲಾರು ಬಿಡ್ಬೋದು ಸರ್, ಇದನ್ನೇ ಮಾಡಿ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಅದೇ ರೀತಿಯಲ್ಲಿ ಹೇಳ್ತಾ ಇರೋದು, ಈ ಪ್ರಕರಣವನ್ನು ಅದೇ ರೀತಿ ತಗೊಂಡೋಗಬೇಕಿತ್ತು, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ, ಅದು ನನ್ನ ಒಂದು ಆಗ್ರಹ ಇವರಿಗೆ, ಅಧಿಕಾರಿಯವರಿಗೆ. ಸೊ ಇವತ್ತು FIR ನಿನ್ನೆ ಸೋಮವಾರ ಹೋಗಿದ್ರಿ, ಇವತ್ತು ಮಂಗಳವಾರ, ಇವತ್ತು FIR ದಾಖಲು ಮಾಡ್ತೇನೆ ಅಂತ ಹೇಳಿದ್ರೆ, ಅಥವಾ ಎಕ್ಸುಮೇಷನ್ ಹೂತಾಕಿರೋದನ್ನು ಯಾವಾಗ ಹೊರಗೆ ತೆಗಿತಾರೆ ಅನ್ನುವಂಥ ವಿಚಾರದಲ್ಲಿ ಏನಾದರೂ ನಿಮಗೆ ಮಾಹಿತಿ ಕೊಟ್ಟರೆ? ಇಲ್ಲ, ಯಾವುದು ಮಾಹಿತಿ ಕೊಟ್ಟಿಲ್ಲ. ನಾನು ಹೇಳ್ತಾ ಇರೋದು, ಈ ಮೂಲಕ ಹೇಳ್ತಾ ಇರೋದು, ಆದಷ್ಟು ಬೇಗ ಡಿಲೇ ಮಾಡಬೇಡಿ. ಹಳೆ ಥರ 1 ತಿಂಗಳು ಇಲ್ಲ 15 ದಿನ ಮಾಡಬೇಡಿ. ಆದಷ್ಟು ಬೇಗ ಇವತ್ತಾದರೆ ಇವತ್ತೇ ಅದು ಮಾಡಿದರೆ ಅಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಅವರಿಗೆ. ಈಗ ನೀವು ನೋಡಿರೋ ಒಂದೇ ಬಾಡಿ? ನಾನು ಒಂದೇ ನೋಡಿರೋದು, ಧರ್ಮಸ್ಥಳ ಗ್ರಾಮದ ಪಕ್ಕ. ಧರ್ಮಸ್ಥಳ ಗ್ರಾಮದಲ್ಲಿ ಯಾವುದು ಪ್ರಕರಣ ದಾಖಲಾಗಿದೆ ಆ ಪ್ರಕರಣ ವ್ಯಾಪ್ತಿಯಲ್ಲಿ ಆಗಿರುತ್ತೆ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ಸರ್, ನಾವು ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ, ನಾನೊಬ್ಬ ಹಿಂದೂ. ಅದು ಇವಾಗ ಕಮ್ಯುನಿಸ್ಟ ಏನೇ ಹೇಳಲಿ, ಅದು ಹೇಳೋದಕ್ಕೆ ನಾನು ತಲೆನೂ ಕೆಡಿಸ್ತಾ ಇಲ್ಲ. ನನ್ನ ನಂಬಿಕೆ ನನಗಿದ್ದರೆ ಸಾಕು, ಇನ್ನೊಬ್ಬರಿಗೆ ತೋರಿಸಲಿಕ್ಕೋಸ್ಕರ ನಾನು ಯಾರ ದೇವರನ್ನು ನಂಬಿಲ್ಲ. ಅದೇ ರೀತಿಯಲ್ಲಿ ಯಾರ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಅಲ್ಲ, ಯಾರು ತಪ್ಪಿಸಿದ ಅಧಿಕಾರಿ ವಿರುದ್ಧ, ಯಾರು ವ್ಯಕ್ತಿ ತಪ್ಪಿರೋ ಅವರ ವ್ಯಕ್ತಿ ವಿರುದ್ಧನೇ ಹೇಳ್ತಾ ಇರ್ತೀನಿ. ಇದರಲ್ಲಿ ಹೇಳ್ತಾ ಇರೋದು ಆ ಅಧಿಕಾರಿ ವಿರುದ್ಧ ಕೊಟ್ಟಿರೋದು, ಅದನ್ನು ಅರ್ಥ ಮಾಡಿಸ್ಕೊಳ್ಳಿ ಎಲ್ಲರಿಗೆ. ಸೊ ಹಾಗಾಗಿ ಭರವಸೆ ಇದೆ, ನೀವು ಕೂಡ ಹೂತಾಕಿರೋದನ್ನು ಒಂದು ವೇಳೆ ಸಿಗಲಿಲ್ಲ ಅಂತ ಹೇಳಿದ್ರೆ ಏನು ಸರ್? ಅವರ ಮಣ್ಣು ಸಮೇತ ಟೆಸ್ಟ್ ಮಾಡಬೇಕು, ಅದು ಮಣ್ಣು ಸಮೇತ ಟೆಸ್ಟ್ ಮಾಡಬೇಕು. ಅಂದರೆ ಒಂದು ಮೃತದೇಹವನ್ನು ಹೂತಾಕಿದರೆ ಅದರಲ್ಲೆಲ್ಲ ಅಂಶ ಮಣ್ಣಿಗೆ ಸೇರಿರ್ತಲ್ಲ ಸರ್, ಆ ಮಣ್ಣಲ್ಲೇ ಸೇರಿರುತ್ತೆ. ಅದಕ್ಕೋಸ್ಕರ ಮಣ್ಣು ಸಮೇತ ಟೆಸ್ಟ್ ಆಗಬೇಕು. ನಾನು ಈ ಹಿಂದೆನೇ ಹೇಳಿದ್ದೀನಿ ನೋಡಿ, ಅಂಥ ಜಾಗದಲ್ಲಿ ಆ ಮೃತದೇಹ ಇಲ್ಲದಿದ್ದರೆ ನನ್ನನ್ನೇ ಪಬ್ಲಿಕ್ಕಾಗಿ ನಾವು ಬಂದು ಹೇಳ್ತೀವಿ, ಕಲ್ಲೊಡೆದು ಸಾಯಿಸಿ, ಏನು ವಿದೇಶದಲ್ಲ ಕಾನೂನು ಇದೆಯಲ್ಲ ಅದನ್ನು ಪಾಲನೆ ಮಾಡಿ, ಇಲ್ಲಿ ಒಂದಷ್ಟು ಪ್ರಾರಂಭ ಆಗಲಿ, ಇಲ್ಲಿಂದಲೇ ಒಂದು ಯುಗ ಪ್ರಾರಂಭವಾಗಲಿ. ನಾವು ಸುಳ್ಳು ಹೇಳೋದಾದರೆ ಆಗಲ್ವ ಸರ್? ನಾನು ಸುಮ್ಮನೆ ಬಂದಿಲ್ಲ ಸರ್, ಹೇಳಿದೆ ಜೀವಂತ ಸಾಕ್ಷಿ ಇವತ್ತು ಇದ್ದದಕ್ಕೇ ನಾನು ಮುಂದೆ ಬಂದಿರೋದು. ಯಾರೋ ಇದಕ್ಕೆಲ್ಲ ಯಾರೋ ಹೇಳಿದ್ರೆ ಅಂತೇಳಿ ಯಾರನ್ನೋ ಬಿಂಬಿಸಲಿಕ್ಕೋಸ್ಕರ, ಯಾರು ಪಬ್ಲಿಸಿಟಿ ಮಾಡಲಿಕ್ಕೋಸ್ಕರ ನಾನು ಬಂದಿಲ್ಲ. ಬಂದರೆ ಅದನ್ನು ಹೇಳಿ ನಾನು ಬಂದಿದ್ದೀನಿ ಅಂತ. ತಾವಾದರೂ ಹೇಳಿ, ತಾವು ನೋಡ್ತಾ ಇದ್ದರೆ ನಾನು ಆ ಥರ ಏನೆಲ್ಲ ಬಂದಿದ್ದೀನ, ತಮ್ಮ ಮುಂದೆ ಎಲ್ಲ ಬರ್ತಾ ಇರ್ತೇನೆ. ನಂದು ಕೆಲಸ ಎಷ್ಟಿದೆ ಅದು ಮಾಡ್ತಾಯಿದ್ದೆ. ನನ್ನ ಮನಸ್ಸಿಗೆ ತೃಪ್ತಿ ಇರಬೇಕು, ಇನ್ನೊಬ್ಬರಿಗೆ ತೃಪ್ತಿ ಇದೆ ನಾನು ಕೇಳಲ್ಲ. ನಾನು ಹೇಳ್ತೇನೆ, ನನ್ನ ಸಂಘಟನೆ ಕಟ್ಟಿ ಬೆಳೆಸ್ತಾ ಇರುವಾಗ ಹೇಳ್ತೇನೆ, ಬನ್ನಿ ಒಟ್ಟಿಗೆ ಬನ್ನಿ ಅಂತ ಕೇಳಲ್ಲ. ನಾನು ಹೆಲ್ಪ್ ಮಾಡಿದ್ದೀನಿ ಬನ್ನಿ ನಾನು ಒಟ್ಟಿಗೆ ಬರಲೇಬೇಕಂತ ಹೇಳಲ್ಲ. ನಾನು ಹೋಗ್ತಾ ಇರ್ತೀನಿ, ದಾರಿ ಸ್ವಚ್ಛ ಮಾಡ್ತಾ ಇರ್ತೀನಿ, ಆ ದಾರಿಯಲ್ಲಿ ಬನ್ನಿ ನಡ್ಕೊಂಡು ಹೋಗಿ, ತೊಂದರೆ ಇಲ್ಲ ಅಂತೇಳಿ. ಅದು ನನ್ನ ತತ್ವ ಸಿದ್ಧಾಂತ. ಅದು ಹೊರತು ಇನ್ನೊಬ್ಬ ಬರಬೇಕು ಹಿಂದೆ ಮುಂದೆ ಯಾವುದಿಲ್ಲ ಸರ್. ನನ್ನ ಏನೇ ಇದ್ದರೂ ನೇರ ನುಡಿ ಸರ್. ನೇರ ನುಡಿ ಆದಕ್ಕೇ ಯಾವ್ದು ಮಾಸ್ಕು ಬೇಡ, ಏನು ಬೇಡ. ಭಾರತ ದೇಶದ ಸಂವಿಧಾನದ ಚೌಕಟ್ಟಲ್ಲಿ ನಾನು ದೂರು ಕೊಟ್ಟಿದ್ದೀನಿ ಸರ್.
ಆ ಚೌಕಟ್ಟಲ್ಲಿ ನನಗೆ ರಕ್ಷಣೆ ಸಿಗ್ಬೋದು ಸರ್. ಆ ಚೌಕಟ್ಟಲ್ಲಿ ಬದುಕಿದರೆ ರಕ್ಷಣೆ ಇರುತ್ತೆ. ಸುಳ್ಳು ಆ ಚೌಕಟ್ಟು ಬಿಟ್ಟು ಸುಳ್ಳು ಆರೋಪ ಮಾಡಿದರೆ ನನಗೆ ರಕ್ಷಣೆ ಸಿಗಲ್ಲ, ಅವಲ್ಲ ಸರ್. ಆದರೆ ಆ ರೀತಿಯಲ್ಲಿ ಇದ್ದೀನಿ ಸರ್. ಕಲ್ಲೇರಿಯ ಪಕ್ಕ ಒಂದು ಹೇಳಿದ್ದ ಅದೇ ಹುಡುಗಿ ಇಲ್ಲ ಸರ್, ಅದು ಗೊತ್ತಿಲ್ಲ ಸರ್, ಪೆಟ್ರೋಲ್ ಪಂಪ್ ಪಕ್ಕ ಅದು ಗೊತ್ತಿಲ್ಲ. ಅಲ್ಲ, ನಾವು ಆ ವ್ಯಕ್ತಿ ಹೇಳಿದ್ದ ಕಲ್ಲೇರಿಯ ಪಕ್ಕ ಪೆಟ್ರೋಲ್ ಪಂಪ್ ಪಕ್ಕ ಒಂದು ID ಕಾರ್ಡ್ ಮತ್ತೊಂದು ಹೂತು ಹಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ನಿಮ್ಮದು ಅದೇನಾ ಅಂತೇಳಿ. ಇಲ್ಲ, ಅದಕ್ಕಿಂತ ಈ ನೇತ್ರಾವತಿ ನದಿ ಬ್ರಿಡ್ಜ್ ಕಡೆ ಏನಾಗಿರ್ಬೋದು, ಇಲ್ಲ ಉಜಿರೆ ಕಡೆ ಆಗಿರ್ಬೋದು. ಆ ಕಡೆ ಏನಿಲ್ಲ ಸರ್, ಅದು ಅಲ್ಲ ಹಾಗಾದ್ರೆ ಅದಲ್ಲ, ಹುಡುಗಿ ಇಲ್ಲ, ಬೇರೆನೇ ಹುಡುಗಿ. ಬೇರೆನಿದು. ಅದಕ್ಕೆ ಸಂಬಂಧ ಇಲ್ಲ, ಅದು ಇದಕ್ಕೆ ಊತ ಹಾಕಿರೋದಕ್ಕೆ ಯಾವುದೂ ಸಂಬಂಧ ಇಲ್ಲ. ಎಸ್, ಅಂದರೆ ಅನಾಮಿಕ ವ್ಯಕ್ತಿ ಮತ್ತು ನೀವು ಕಾಂಟ್ಯಾಕ್ಟಲ್ಲಿದ್ದು ಏನಾದರೂ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತೇಳಿ. ಅನಾಮಿಕ ವ್ಯಕ್ತಿ ಆ ಥರ ಇದ್ದರೆ ನಾನು 2 ವರ್ಷ ಇಲ್ಲ 3 ವರ್ಷ ಹಿಂದೆ ವೀಡಿಯೋ ಮಾಡುವ ಅವಶ್ಯಕತೆ ಇಲ್ವಲ್ಲ, ಇತ್ತಾ? ಅದೇ ತಾನೇ ನನ್ನ ದಾಖಲೆ. ನಾನು ಇವತ್ತು ಅದು ಇದೆ ಸರ್, ಇವತ್ತು ಆ ವಿಡಿಯೋ ಇದೆ. ಅದಕ್ಕೋಸ್ಕರ ಅಷ್ಟು ಧೈರ್ಯವಾಗಿ ನಿಂತಿದ್ದೀನಿ. ಯಾರು ಹೇಳುವವರೆಗೆ ಮುಂದಿನದಲ್ಲ ಕೊಡ್ತೀನಿ ಸರ್ ಉತ್ತರ. ಎಸ್, ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಇದಿಷ್ಟು ಜಯಂತ್ ಟಿ ಅವರು ಮಾತಾಡುವಂತಹ ಮಾತು ಅಂತ ಹೇಳಿದರೆ ನನಗೆ 100% ಕನ್ಫರ್ಮ್ ಇದೆ. ಮತ್ತು ಅನಾಮಿಕ ವ್ಯಕ್ತಿ ಮತ್ತೊಂದು ಮಗದೊಂದು ಯಾರೂ ಕೂಡ ನನ್ನ ಜೊತೆಗೆ ಟಚ್ಚಲ್ಲಿಲ್ಲ. ಅದೇ ರೀತಿ ಸೌಜನ್ಯ ಹೋರಾಟ ಆಗಬೇಕಾದ್ರೆ ಇವರು ಮುಖ್ಯವಾಗಿ ಹೇಳುವಂಥದ್ದು ಏನು ಅಂತ ಹೇಳಿದರೆ, ಸೌಜನ್ಯ ಹೋರಾಟ ಆಗಬೇಕಾದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಾನೂ ಕೂಡ ಅದರಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದೆ ಅಂತ ಹೇಳಿದರೆ ಎಪಿಸೋಡ್ ಮಾಡುವ ಮುಖಾಂತರ, ಲೈವ್ ಕಾರ್ಯಕ್ರಮ ಕೊಡುವ ಮುಖಾಂತರ. ಸೊ ಹಾಗಿರಬೇಕಾದ್ರೆ ಎಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ ಒಂದು FIR ಆಗೋಕ್ಕೆ ಅಥವಾ ಅಕ್ವಿಟಲ್ ಕಮಿಟಿ ಆಗೋಕ್ಕೆ ಅನ್ನುವಂಥ ವಿಚಾರದಲ್ಲೂ ನಮಗೂ ಕೂಡ ಗೊತ್ತು, ಇಡೀ ಕರ್ನಾಟಕ ರಾಜ್ಯಕ್ಕೂ ಕೂಡ ಗೊತ್ತು. ಆ ಸಮಯದಲ್ಲಿ ಒಂದು ವೇಳೆ ಇವರು ಹೂತಾಕಿರುವಂಥ ಶವ ಇದೆ, ಹೋಗಿ ಹೊರತೆಗೆಯೋಣ ಅಂತೇಳಿ ಹೇಳ್ತಾ ಇದ್ದರೆ ಖಂಡಿತವಾಗ್ಲೂ ಯಾರೂ ಬರ್ತಾ ಇರಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಜಯಂತ್ ಟಿ ಅವರು ಕೂಡ ಹೇಳುವಂಥದ್ದು. ಸೊ ನಂತರ ಎಕ್ಸ್ಯೂಮ್ ಅಂತ ಹೇಳಿದರೆ 10ನೇ ಪಾಯಿಂಟಲ್ಲಿ ಸಿಗದೇ ಇದ್ದ ಕಾರಣಕ್ಕಾಗಿ ಜಯಂತ್ ಟಿ ಅವರು ಬಂದ್ರ ಅನ್ನುವಂಥ ವಿಚಾರಕ್ಕೂ ಕೂಡ ತಕ್ಕ ಉತ್ತರ ಕೊಟ್ಟಿರುವಂಥದ್ದು ಏನು ಅಂತ ಹೇಳಿದರೆ, SIT ಯಾವಾಗ ಹೆಲ್ಪ್ಲೈನ್ ನಂಬರ್ ಕೊಟ್ಟರು ಆ ನಂತರದಲ್ಲಿ ನಾನು ಹೋಗಿರುವಂಥದ್ದು, ಬೇಕಾದರೆ ಕಾಲ್ ಲಿಸ್ಟ್ ತೋರಿಸ್ತೀನಿ ಅನ್ನುವಂಥ ವಿಚಾರದಲ್ಲಿ ನೋಡಬೇಕು ಈ ಪ್ರಕರಣ ಯಾವ ರೀತಿ ಟ್ವಿಸ್ಟ್ ತಗೊಳ್ಳುತ್ತೆ ಅಂತ ಹೇಳಿ. ಮಾಹಿತಿಯ ಪ್ರಕಾರ ಇನ್ನಷ್ಟು ವಿಟ್ನೆಸ್ ಸಾಕ್ಷಿದಾರರು ಹೇಳೋಕೆ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಗೊತ್ತಿಲ್ಲ ಯಾವಾಗ ಹೋಗ್ತಾರೆ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಇವರುಗಳನ್ನು ಗೌಪ್ಯವಾಗಿ ಇರಿಸುವ ಮುಖಾಂತರ SIT ಅವರು ಯಾರಿಗೂ ತೋರಿಸದೆ ದೂರನ್ನು ದಾಖಲುಪಡಿಸಬೇಕು, ಅನಂತರದಲ್ಲಿ ಎಕ್ಸಿಮೇಷನ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಸಾಕ್ಷಿ ಖಂಡಿತವಾಗ್ಲೂ ಬರೋಕೆ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ನೋಡೋಣ, ಈ ಪ್ರಕರಣ ಮತ್ತಷ್ಟು ಕಾವು ಹೆಚ್ಚಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಜನರಿಗೆ ಧೈರ್ಯ ಬರೋಕ್ಕೂ ಕೂಡ ಶುರುವಾಗಿದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತೇಳಿ ಕಾದು ನೋಡೋಣ.